ಹಾಯ್ ಫ್ರೆಂಡ್ಸ್, ನನ್ನ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಾನು ನಮ್ಮ ಆರ್ಯವರ್ಧನ್ ಗುರೂಜಿಯವರು ತಿಕ್ಕದಲ್ಲಿ ಅಂದರೆ ಕುಂಡಿಲಿ ಲಕ್ಷ್ಮಿ ಇರ್ತಾಳೆ ಅಂತೇಳಿ ಒಂದು ವಿಡಿಯೋ ಮಾಡಿಬಿಟ್ಟಿದೆ. ಅದು ಫುಲ್ಲು ಟ್ರೋಲ್ ಆಗ್ತಿದೆ. ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ತೀನಿ ರೀ. 100% ನಾನು ತಿಕ್ಕದ ಬಗ್ಗೆ ಮಾತಾಡಿದ್ರು. ಗುರೂಜಿ, ನೀವು ತಿಕ್ಕದ ಬಗ್ಗೆನೇ ಮಾತಾಡಿರೋದು, ಅಷ್ಟು ಕ್ಲಿಯರಾಗೂ ನಮಗೂ ಗೊತ್ತಾಗುತ್ತೆ. ಖಂಡಿತಲ್ಲೂ ಕೂಡ ತಿಗ ಒಳಗಡೆ ಇದ್ರೆ ತುಂಬ ಶ್ರೀಮಂತರ. ಗುರೂಜಿ, ತಿಕ್ಕ ಸಣ್ಣ ಇದ್ದವರೆಲ್ಲ ಶ್ರೀಮಂತರಾಗಂಗಿದ್ರೆ ಎಷ್ಟೋ ಜನ ಶ್ರೀಮಂತರಾಗಿಬಿಡ್ತಿದ್ರು. ಆದರೆ ದುಡ್ಡಿದ್ದವ್ರು ನಾನು ನೋಡಿದ ಪ್ರಕಾರ ದಪ್ಪಾಗನೇ ಇರ್ತಾರೆ, ಅವ್ರ ಕುಂಡಿ ದೊಡ್ಡವಾಗೇ ಇರ್ತವೆ. ನಾನಂತರೂ ನೋಡಿದ್ದೀನಿ, ಹೇಳ್ತಿದ್ದೀನಿ. ನೋಡಿದಾರೆಲ್ಲ ಹೇಳ್ರಪ್ಪ ಕೇಳ್ರಿ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆದರೆ ಗುರೂಜಿ ಹೇಳೋದು ನೋಡಿದ್ರೆ ತಿಕ್ಕ ಸಣ್ಣದಿದ್ರೆ ದುಡ್ಡು ಜಾಸ್ತಿ ಇರುತ್ತಂತೆ. ಇದು ನಾನು ಒಪ್ಪಲ್ಲ. ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಹಸು ಕರುಗಳಿಗೆ ನಾವು ಕೈ ಮುಗಿತೀವಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಐತೆ. ಆದರೆ ತಿಕ್ಕಕ್ಕೆ ಮುಗಿತೀವಿ ಅಂತ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ನಾನು ನೋಡಿದ ಪ್ರಕಾರ ಎಲ್ಲರೂ ಪೂಜೆ ಮಾಡ್ತಾರೆ. ಮುಂದೆ ಪೂಜೆ ಮಾಡಿ ಅವಕ್ಕೆ ಬೊಟ್ಟೆಲ್ಲ ಇಟ್ಟು ನೈವೇದ್ಯ ತಿನ್ನಿಸಿ ಪೂಜೆ ಮಾಡೋದು ನೋಡೀನಿ. ಆದರೆ ತಿಕ್ಕಕ್ಕೆ ಕೈ ಮುಗಿದು ಯಾವತ್ತೂ ನೋಡಿಲ್ಲ. ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ. ಕನ್ನಡದಲ್ಲಿ ಒಬ್ರು ಹೀರೋ ಇದ್ದಾರೆ, ಅದು ನಮಗೆ ಗೊತ್ತಿದ್ದಾರೆ. ಯಾರು ಗೆಸ್ ಮಾಡಿರಿ. ನೆಕ್ಸ್ಟ್ ಏನು ಹೇಳ್ತಾನೆ ಕೇಳಂಬರ್ರಿ. ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ಮನುಷ್ಯನ ಜೀವನ ಅಂದಮೇಲೆ ಏರುಪೇರು ಇದ್ದಿದ್ದೆ. ಇವತ್ತು ಶ್ರೀಮಂತ ಇದ್ದನು ನಾಳೆ ಬಡವ ಆಗ್ಬೋದು, ನಾಳೆ ಬಡವಿದ್ದನು ಶ್ರೀಮಂತ ಆಗ್ತಾನೆ. ಅದು ತಿಕ್ಕು ಕೊಡದೆ ಅವ ಬಡವ ಆಗಿದ್ದಾನೆ ಅಂತ ಹೇಳೋದು ಒಂದು ದೊಡ್ಡ ಮೂರ್ಖತನ. ಗುರುಜಿಗೆ ಗೊತ್ತಿಲ್ಲ ಅನಿಸುತ್ತೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ, ಯಾರಿಗೂ ಗೊತ್ತ. ತಿಕ್ಕದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನೋದು ಅದು ಹಸುಗಳಿಗಿರುತ್ತೆ, ಮನುಷ್ಯರಿಗಿರಲ್ಲ. ಮನುಷ್ಯರಿಗೂ ಹಸುಗೂ ತುಂಬ ವ್ಯತ್ಯಾಸ ಐತೆ. ಅದು ನೀವು ಹೇಳೋದು ತಪ್ಪು ನನ್ನ ಅನಿಸಿಕೆ. ನಿಮ್ಮ ಮನಸ್ಸಿಗಳನ್ನ ತಿಳಿಸ್ರಿ. ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಈ ಮಾತಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವು ಕಾಮೆಂಟಲ್ಲಿ ಏನಾದರೂ ಹೇಳ್ಬೋದು, ಏನಾದರೂ ವರ್ಡ್ ಬರಿಬೋದು, ನಿಮ್ಮ ಇಷ್ಟ. ಬರೀ ಹಸುಗೆ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ. ಗುರೂಜಿಗೆ ಇದು ಗೊತ್ತಿಲ್ಲ ಅನಿಸುತ್ತೆ. ಪುರಾಣಗಳಲ್ಲಿ ಹಸುಗಳಿಗೆ ಮಾತ್ರ ಹೇಳಿದ್ದು, ಮನುಷ್ಯರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಪುರಾಣಗಳಲ್ಲಿ ಹೇಳಿಲ್ಲ. ಅದನ್ನು ಫಸ್ಟ್ ಅವ್ರು ತಿಳ್ಕೊಬೇಕು. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಈ ಗುರೂಜಿಗೆ ಏನೋ ಗೊತ್ತಿಲ್ಲ, ಬಂದಾಗೊಮ್ಮೆ ಯಾವ್ದಾದ್ರು ಒಂದು ಹೇಳ್ತಾನೆ ಇರ್ತಾನೆ. ಹೆಂಗೆ ಗುರೂಜಿ ಅದನ್ನೋ ಏನೋ ನನಗಂತೂ ಇದುವರೆಗೂ ಗೊತ್ತಿಲ್ಲ. ಆದರೂ ಅವ್ರು ಕರ್ಕೊಂಡು ಇಂಟ್ರ್ಯೂ ಮಾಡ್ತಾರಲ್ಲ, ಅವ್ರು ಎಷ್ಟು ಇದಾಗಿರ್ಬೋದು. ಅದು ಬಿಡ್ರಿ, ಅದೆಲ್ಲ ಮುಗೀತು. ಅದಾದಮೇಲೆ ನಾನು ಬೆಳಗ್ಗೆ ಬಂದು ಒಂದು ಸ್ಟ್ರಾಂಗಾಗಿ ಟೀ ಕುಡಿದೆ. ಇದು ಕಾಡು ಬಿಸಿನಳ್ಳಿಲಿ, ಇಲ್ಲಿ ಟೀ ಚೆನ್ನಾಗಿರುತ್ತೆ. ಇರಾಣಿ ತಮ್ ಟೀ ಅಂತ ಸಖತ್ತಾಗಿರುತ್ತೆ. ಯಾರಾದರೂ ಆ ಕಡೆ ಹೋದರೆ ಟ್ರೈ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಫಾಲೋ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದು ಮರೆಯೋಕ್ಕೋಗ್ಬೇಡ್ರಿ. ಎಲ್ಲರಿಗೂ ಬಾಯ್.